ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬೆಂಗಳೂರಿನ ಡಬಲ್ ಡೆಕ್ಕರ್ ಬಸ್ ಹತ್ತಿ ಸಿಟಿ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಏನು ಮಾರಾಯ ನೀನು ಬೆಂಗಳೂರು ನೋಡಿಲ್ವಾ ಅನ್ಬೇಡಿ. ಅಂಬಾರಿ ಬಸ್ನ ಟಾಪ್ ಮೇಲೆ ಹತ್ತಿ ಬೆಂಗಳೂರು ನೋಡಿದ್ದೀರಾ ನೀವು? ಇಲ್ಲ ತಾನೇ? ಬನ್ನಿ ತೋರಿಸ್ತೀನಿ. ಸೂಪರ್ ಆಗಿರುತ್ತೆ. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಲೋ, ಬಸ್ ಹತ್ತೋದಕ್ಕೂ ಮುಂಚೆ 30 ವರ್ಷಗಳ ಹಿಂದೆ ಹೋಗಿ ಬರೋಣ ಬನ್ನಿ. 1994 ಕೆಂಪೇಗೌಡ ಬಸ್ ನಿಲ್ದಾಣ, ಬೆಂಗಳೂರು. 1994 ನಮ್ಮ ಮೆಜೆಸ್ಟಿಕ್ನ ಬಸ್ ಸ್ಟ್ಯಾಂಡ್ನ ವಿಡಿಯೋ ನೋಡಿ ಸ್ನೇಹಿತರೆ. ಡಬಲ್ ಡೆಕ್ಕರ್ ಬಸ್ ಸ್ಟ್ಯಾಂಡ್ನ ಒಳಗಡೆ ಬರ್ತಾ ಇದೆ ನೋಡಿ. 80 ಮತ್ತು 90ರ ದಶಕದಲ್ಲಿ ಈ ಮಹಡಿ ಬಸ್ಗಳು ಓಡಾಡ್ತಿದ್ವು. ಮಕ್ಕಳಿಂದ ಹಿಡಿದು ಎಲ್ಲರ ಮನಸ್ಸನ್ನು ಗೆದ್ದಿದ್ದವು. 1997ರ ನಂತರ ಈ ಬಸ್ಗಳು ಮಾಯವಾಯಿತು. ಇದಕ್ಕೆ ಕಾರಣ ಏನು ಗೊತ್ತಾ? ಫ್ಲೇವರ್ಗಳು, ಅಂಡರ್ ಪಾಸ್, ಟ್ರಾಫಿಕ್, ಮರಗಳು ಇತ್ಯಾದಿ. ಇವಾಗ ನೋಡಿ, ಹಿಸ್ಟ್ರಿ ರಿಪೀಟ್ ಆಗಿದೆ. ಅಂದರೆ ಯಾವಾಗಾದರೂ ಜರುಗಿದ ಘಟನೆಗಳು ಕಾಲ ಕಳೆದಂತೆ ಮತ್ತೆ ಮರುಕಳಿಸ್ತವೆ. ಮತ್ತೆ ಬಂತು ನೋಡಿ ಡಬಲ್ ಡೆಕ್ಕರ್ ಬಸ್. ಬನ್ನಿ ಸ್ನೇಹಿತರೆ, ಬಸ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರವಾಸೋದ್ಯಮ ಸಚಿವರಾದ H.K. ಪಾಟೀಲ್ ರವರು 21/1/2026ರಂದು 3 ಅಂಬಾರಿ ಬಸ್ಗಳಿಗೆ ಚಾಲನೆಯನ್ನು ನೀಡಿದರು. ಕರ್ನಾಟಕ ಸಂಸ್ಕೃತಿಯನ್ನು, ಕನ್ನಡ ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿತ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಸಸ್ಗಳನ್ನ ತರಿಸಿದ್ದೇವೆ. ಬೆಂಗಳೂರು ಪ್ರವಾಸಿಗರಿಗಂತೂ ಬಹುದೊಡ್ಡ ತಾಣ. ಆದ್ರೆ ಒಬ್ಬರಿಗೆ 180 ರೂಪಾಯಿ. ಈ ಬಸ್ಸು ಎಲ್ಲೆಲ್ಲಿ ಫ್ಲೇವರ್ಗಳು, ಮೇಲ್ಸೇತುಗಳಿಲ್ವೋ ಅಲ್ಲಿ ಮಾತ್ರ ಸಂಚಾರ ಮಾಡ್ತವೆ. ಇದು AC ಬಸ್ ಆಗಿದ್ದು ಕೆಳಗಡೆ 24 ಸೀಟ್ಗಳು, ಮೇಲ್ಗಡೆ 20 ಸೀಟ್ಗಳಿವೆ. ಮತ್ತು ಆನ್ಲೈನ್ ಮೂಲಕ ಕೂಡ ಬುಕ್ ಮಾಡಬಹುದು. ನಾವು ಅಲ್ಲಿಯೇ ಹೋಗಿ ಟಿಕೆಟ್ ತೊಗೊಂಡ್ವಿ. ಮೊದಲಿಗೆ ಟೌನ್ ಹಾಲ್ ಅಂದರೆ ರವೀಂದ್ರ ಕಲಾಕ್ಷೇತ್ರದಿಂದ ಹೊರಟು ಕಾರ್ಪೊರೇಷನ್, ಮ್ಯೂಸಿಯಂ ರೋಡ್, ಪೋಸ್ಟ್ ಆಫೀಸ್, ಕಬ್ಬನ್ ಪಾರ್ಕ್, ಚಿನ್ನಸ್ವಾಮಿ ಕ್ರೀಡಾಂಗಣ, ಕಂಠೀರವ ಕ್ರೀಡಾಂಗಣ, UB ಸಿಟಿ, ಹಾಗೆ ವಿಧಾನಸೌಧ ತೋರಿಸ್ಕೊಂಡು ವಾಪಸ್ಸು ರವೀಂದ್ರ ಕಲಾಕ್ಷೇತ್ರಕ್ಕೆ ಬರುತ್ತೆ. ಬಸ್ಸನ್ನು ನಿಧಾನವಾಗಿ ಡ್ರೈವ್ ಮಾಡ್ತಾರೆ. ಇದರಿಂದ ನಾವು ಬಿಲ್ಡಿಂಗ್ ಫೋಟೋ ತಗೊಳ್ಳೋದಕ್ಕೆ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ವಿಧಾನಸೌಧ ಹತ್ರ ಸ್ವಲ್ಪ ಹೊತ್ತು ಬಸ್ ನಿಲ್ಲಿಸ್ಬಿಡ್ತಾರೆ. ಬನ್ನಿ ಸ್ನೇಹಿತರೆ, ಅಂಬಾರಿ ಬಸ್ ಮೇಲೆ ಕೂತ್ಕೊಂಡು ಕಣ್ಮನ ಸೆಳೆಯುವಂತಹ ಬಿಲ್ಡಿಂಗ್ಸ್ಗಳನ್ನು ನೋಡ್ಕೊಂಡು ಬರೋಣ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ? ನೈಟ್ ಟೈಮ್ಲಿ ಬಿಲ್ಡಿಂಗ್ಸ್ಗಳನ್ನು ನೋಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ವಿಧಾನಸೌಧ ಅಂತೂ ಬ್ಯೂಟಿಫುಲ್. ಡಬಲ್ ಡೆಕ್ಕರ್ ಬಸ್ ಪ್ರಯಾಣ ನನಗಂತೂ ತುಂಬ ಇಷ್ಟ ಆಯಿತು. ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.